ಹೊಸಕೋಟೆ ತಾಲೂಕಿನ ಓರೋಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊಣಕನಹಳ್ಳಿ ಗ್ರಾಮದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೃಪಾ ಕಿರಣ್ ರವರು 139 ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದಾರೆ. 139 ಓಟ ಲೀಡಲ್ಲಿ ನಾವು ಜಯಗಳಿಸಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರಿಗೂ ಪ್ರತಿಯೊಬ್ಬ ಯುವಕರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಅಭ್ಯರ್ಥಿಯಾಗಿ ವಿಜಯಗಳಿಸಿರುವ ಅಭ್ಯರ್ಥಿಗೆ ನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 139 ಮತಗಳ ಅಂತರದಿಂದ ಜಯಗಳಿಸಿದ ಕೃಪಾ ಕಿರಣ್ ಅವರಿಗೆ ಅವರ ಸ್ನೇಹಿತರುಗಳು, ಗ್ರಾಮದ ಹಿರಿಯ ಮುಖಂಡರುಗಳು ಹೂಮಾಲೆಗಳನ್ನು ಹಾಕಿ ಸಿಹಿಯನ್ನು ತಿನ್ನಿಸಿ ಅಭಿನಂದಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಚುನಾಯಿತ ಅಭ್ಯರ್ಥಿ ಕಿರಣ್ ಸೇರಿದಂತೆ ಗ್ರಾಮದ ಮುಖಂಡರುಗಳು ಮಾತನಾಡಿ ಕಿರಣ್ ರವರ ಜಯಬೇರಿಗೆ ಸಹಕರಿಸಿದ ಎಲ್ಲ ಮತದಾರರಿಗೂ ಅಭಿನಂದನೆಗಳನ್ನು ತಿಳಿಸಿ ಗ್ರಾಮಸ್ಥರನ್ನು ಒಗ್ಗೂಡಿಸಿಕೊಂಡು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಜಯಗಳಿಸಿದ್ದೀವಿ. ಇದಕ್ಕೆ ಕಾರಣಕರ್ತರಾದಂಥ ನಮ್ಮೆಲ್ಲ ಲೀಡರ್ಗಳು, ಯುವಕರು, ನಮ್ಮ ಸ್ನೇಹಿತರು, ಅಣ್ಣ ತಂಗಿಯರು, ಅಕ್ಕ ತಮ್ಮಂದರು, ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ನನ್ನ ಇವತ್ತು ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ನಮ್ಮ ಲೀಡರ್ ಕಡೆಯಿಂದ ಎಲ್ಲ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಹೆಚ್ಚು ಶ್ರಮ ವಹಿಸಿ ನಮ್ಮ ಲೀಡ್ರುಗಳಾದಂಥ ನಮ್ಮ ಸೆಮೆಣ್ಣವರು, ನಮ್ಮ ಜಾರಣ್ಣವರು, ಶಬೀರಣ್ಣವರು, ನಾಗೇಶಣ್ಣವರು, ಎಲ್ಲ ನಮ್ಮ ಯುವಕರು, ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅತಿ ಹೆಚ್ಚು ಇದರಿಂದ ಮತದಿಂದ ಗೆಲ್ಲಿಸ್ಕೊಂಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಹೆಚ್ಚಾಗಿ ಅವ್ರಿಗೆ ಅಭಿನಂದನೆಗಳು ಕೊಡ್ತಾ ಇದ್ದೀನಿ. ಎಲ್ಲರ ತೀರ್ಮಾನ ತಗೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ಸ್ಪರ್ಧಿಸಿದಾಗ ಜನರು ಹೆಚ್ಚಾಗಿ ಸ್ಪಂದಿಸಿ ನಮಗೆ ಹೆಚ್ಚಿನ ಇದರಿಂದ ಜಯಗಳಿಸಿದ್ದಾರೆ. ಓಟ್ ಹಾಕಿ ಎಲ್ಲ ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಜಯಗಳಿಸಿದ್ದಾರೆ. ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಊರಿನ ಅಭಿವೃದ್ಧಿ, ಜನರ ಕಷ್ಟ ಸುಖಗಳಿಗೆ ನಾವು ಹೊಂದಿಸ್ಕೊಂಡು ಎಲ್ಲರಿಗೂ ಸ್ಪಂದಿಸುತ್ತಾ ಇನ್ನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಗೆಲುವನ್ನು ಸಿಕ್ಕಿದೆ. ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾವು ನೇಮಕ ಮಾಡ್ಕೊಂಡಿದ್ವಿ. ಹಾಗಾಗಿ ಈಗ ನಮ್ಮ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಸೇರಿ ನಮಗೆ ಸಹಕರಿಸಿದ್ದಾರೆ. ಆ ಸಹಾಯದಿಂದ ನಾವು ಇವತ್ತು ಗೆಲುವನ್ನು ಸಾಧಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಪಕ್ಷ ಇದಿಲ್ಲದೆ ನಾವು ಊರಿನ ಅಭಿವೃದ್ಧಿ ಏನಿದೆ ಅದು ನಾವೆಲ್ಲವನ್ನು ಎಲ್ಲ ರೀತಿಯಲ್ಲೂ ಸಹಕಾರ ನಾವು ಕೊಡ್ತೀವಿ. ಸಮಸ್ಯೆಯೊಂದು ಸಮಾರಂಭಕ್ಕೆ ಕೆಲವೊಂದು ವ್ಯಕ್ತಿಗಳು, ನಮ್ಮ ಊರಿನ ಮುಖಂಡರು, ಲೀಡರ್ಗಳು, ಯುವಕರು ಕೆಲವರು ಬಂದಿಲ್ಲ. ಅವ್ರ ಹೆಸರುಗಳು ಇಲ್ಲಿ ಬಂದಿಲ್ಲ ಕಾರಣ ಅವ್ರ ಹೆಸರುಗಳು ಇದು ಮಾಡೋದಕ್ಕಾಗಲ್ಲ. ಎಲ್ಲರಿಗೂ ಬರದೇ ಇರೋ ಎಲ್ಲ ಮುಖಂಡರಿಗೂ ನಾವು ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಎಲ್ಲ ಸಮಸ್ತ ನಾಡಿನ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನು